ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಕಣಕ್ಕಿಳಿಯೋದು ಪಕ್ಕಾನ? ಈ ಪ್ರಶ್ನೆ $1 ಮಿಲಿಯನ್ ಕ್ವಶನ್ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ಟೆಂಪಲ್ ರನ್ ವಿಚಾರ. ನಾಳೆ ಅವರ ಮನೆ ದೇವರಾದಂಥ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್. ಮದ್ದೂರಿನ ಚಿಕ್ಕ ಅರಸಿನಕೆರೆಯಲ್ಲಿರುವಂಥ ಕಾಲಭೈರೇಶ್ವರ ದೇವಸ್ಥಾನ ಅದು. ಫೆಬ್ರವರಿ 10ನೇ ತಾರೀಕು ನಾಗಮಂಗಲದಲ್ಲಿ ಪೂಜೆಯನ್ನು ಸಲ್ಲಿಸಿದರು ಸುಮಲತಾ. ನಂತರ ನಿರ್ಮಲಾನಂದನಾಥ ಸ್ವಾಮೀಜಿ ಜೊತೆಯೂ ಮಾತುಕತೆ ನಡೆಸಿದರು. ಸೊ ಹೀಗೆ ಪದೇ ಪದೇ ಎಡತಾಗ್ತಾ ಇರೋದ್ರಿಂದ ಮಂಡ್ಯಗೆ ಒಂದು ಕಡೆ ಜಿದ್ದಿನ ಕಣವಾಗಿ ಏರ್ಪಟ್ಟಿದೆ. ನೀ ಕೊಡೆ ನಾ ಬಿಡೆ ಕ್ಷೇತ್ರವನ್ನು ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ. ಹಾಗಿದ ಮೇಲೆ ಇಲ್ಲಿ ಸುಮಲತಾ ಅಂಬರೀಶ್ ಕಣಕ್ಕಿಳಿಯೋದು ಪಕ್ಕ. ಆದರೆ ಯಾವ ಪಕ್ಷದಿಂದ? ಯಾಕೆಂದರೆ 3 ಪಕ್ಷದಿಂದ ಕೂಡ ಆಫರ್ ಇದೆ. ಆದರೆ ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ? ಯಾಕೆಂದರೆ ಮತ್ತೊಮ್ಮೆ ಇದನ್ನು ಸಾಬೀತುಪಡಿಸ್ತಾ ಇದೆ. ಸುಮಲತಾ ಅವರು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ ನಾನು ಮಂಡ್ಯದವಳೇ ಅನ್ನುವಂಥ ವಿಚಾರವನ್ನು ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದರೆ ಹಲವಾರು ಮಾತುಗಳು ಕೇಳಿಬಂದಿತ್ತು, ಅದನ್ನು ಅಷ್ಟಾಗಿ ಅವರು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ಆದರೆ ಈಗ ಮಂಡ್ಯದವರೇ ಅನ್ನುವಂಥದ್ದನ್ನು ಹೇಳಬೇಕು, ಜೊತೆಗೆ ತನ್ನ ಜನತೆಯನ್ನು ತಾನು ಜೊತೆಯಲ್ಲಿರಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಈ ಒಂದು ಕುತೂಹಲ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ದೀರಿ. ಸೊ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನೀನು ನಾಳೆ ಮನೆ ದೇವರಾಗಿರುವಂಥ ಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನು ಸುಮಲತಾ ಅಂಬರೀಶ್ ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ದ ಮೇಲೆ ಇಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಪಕ್ಕ ಆಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ? ಯಾಕೆಂದರೆ ಈಗ ಉಪಚುನಾವಣೆಯಲ್ಲಿ ಗೆದ್ದಿರುವಂಥದ್ದು JDS ಅಭ್ಯರ್ಥಿ. ಸೊ ಹಾಗಾಗಿ ಮುಂದೆ ಯಾವ ಪಕ್ಷದಿಂದ ಸುಮಲತಾ ಅಂಬರೀಶ್ ಕಣಕ್ಕಿಳಿತಾರೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮೋಹನ್ ರಾಜ್, ಸುಮಲತಾ ಅಂಬರೀಶ್ ಕಣಕ್ಕಿಳಿತಾರಾ ಅನ್ನುವಂಥ ಪ್ರಶ್ನೆ ಹಲವು ದಿನಗಳಿಂದ ಇದೆ. ಆದರೆ ಇದಕ್ಕೆ ಇನ್ನೂ ಕೂಡ ತಾರ್ಕಿಕ ಅಂತ್ಯದ ಉತ್ತರ ಸಿಕ್ಕಿಲ್ಲ. ಸೊ ಸುಮಲತಾ ಅಂಬರೀಶ್ ನಾಳೆ ಭೇಟಿ ಕೊಡ್ತಾ ಇರೋದ್ರ ಹಿನ್ನೆಲೆ ಏನು ಹಾಗಾದ್ರೆ? ಸೊ ಯಾವ ರೀತಿಯ ಉದ್ದೇಶ ಇದೆ ಅಲ್ಲಿ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕಂದ್ರೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತೀನಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಕೊಡದೇ ಇದ್ರು ಕೂಡ ಮಂಡ್ಯಕ್ಕೆ ಅವರ ಭೇಟಿ ತುಂಬಾ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ಅವರ ಬೆಂಬಲಿಗರು ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರು ಸಾಕಷ್ಟು ಬಾರಿ ಮಂಡ್ಯಕ್ಕೆ ವಿಸಿಟ್ ಮಾಡುವಂತದ್ದು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಕಳೆದ ವಾರವಷ್ಟೇ ಅವರು ತಮ್ಮ ಪುತ್ರ ಅಭಿಷೇಕ್ ಜೊತೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಒಂದು ಪೂಜೆಯನ್ನ ಸಲ್ಲಿಸಿ ಸ್ವಾಮೀಜಿಗಳ ಜೊತೆ ಒಂದು ಮಾತುಕತೆಯನ್ನ ನಡೆಸಿಕೊಂಡು ಹೋಗಿದ್ರು. ಆದ್ರೆ ನಾಳೆ ಸುಮಲತಾ ಅವರು ಮತ್ತೆ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರ ಹುಟ್ಟೂರು ಏನು ಚಿಕ್ಕರ್ಸಿನಕೆರೆಯ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ದೊಡ್ಡರ್ಸಿನಕೆರೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಹುಟ್ಟೂರಾಗಿದೆ. ಅಲ್ಲಿಗೂ ಕೂಡ ಅವರು ಸುಮಲತಾ ಅವರು ಭೇಟಿ ಕೊಡ್ತಾರೆ. ಅದಾದಂತ ಬಳಿಕ ನೇರವಾಗಿ ಅವರು ಗುಡಿಗೆರೆ ಗ್ರಾಮಕ್ಕೆ ತೆರಳುತ್ತಾರೆ. ಏನು ಗುಡಿಗೆರೆ ಗ್ರಾಮದ ವೀರಯೋಧ ಗುರು ಅವರ ಒಂದು ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾರೆ. ಜೊತೆಗೆ ಈಗಾಗಲೇ ಸುಮಲತಾ ಅವರು ಘೋಷಣೆ ಮಾಡಿರೋ ಪ್ರಕಾರ ಏನು ಅಂಬರೀಶ್ ಅವರ ಒಂದು ಜಮೀನ್ ಏನಿದೆ ಅಂದ್ರೆ ದೊಡ್ಡರ್ಸಿನಕೆರೆಯಲ್ಲಿ, ಇದೀಗ ಅದು ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರ ಹೆಸರಲ್ಲಿದೆ. ಆ ಒಂದು ಜಮೀನಿನಲ್ಲಿ ಒಂದಷ್ಟು ಜಮೀನನ್ನ ಒಂದು ಗುಡಿಗೆರೆ ಗ್ರಾಮದ ಏನು ಗುರು ಅವರ ಒಂದು ಪತ್ನಿ ಹೆಸರಿಗೆ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಅವ್ರಿಗೂ ಜಮೀನನ್ನ ಕೊಡುವ ಬಗ್ಗೆ ಒಂದು ಮಾತುಕತೆ ಕೂಡ ನಡೆಯಲಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿಗೆ.